ನಮಸ್ಕಾರ. ನಮ್ಮ ಗ್ರಹಿಕೆಗೆ ಮೀರಿದ, ನಮಗೆ ಅರ್ಥ ಮಾಡಿಕೊಳ್ಳಲು ಆಗದ ವಿಷಯಗಳನ್ನ ಅರಿಯೋಕೆ ಸಾಧ್ಯನಾ? ಬನ್ನಿ, ಇವತ್ತು ಉಪನಿಷತ್ತುಗಳ ಪ್ರಾಚೀನ ಜ್ಞಾನದ ಜೊತೆಗೆ ಆಳವಾದ ಒಂದು ಅನ್ವೇಷಣೆಗೆ ಇಳಿಯೋಣ. ನಮ್ಮ ಇವತ್ತಿನ ಪಯಣ ಶುರುವಾಗೋದೆ ಈ ಒಂದು ಮೂಲಭೂತ ಪ್ರಶ್ನೆಯಿಂದ. ವಿವರಿಸೋಕಾಗದೇ ಇರೋದನ್ನ ನಾವು ಹೇಗ್ತಾನೆ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ? ಈ ಪ್ರಶ್ನೆನೇ ನಮ್ಮ ಮುಂದಿನ ಚರ್ಚೆಗೆ ದಾರಿದೀಪ. ಸರಿ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ವಾಸ್ತವವನ್ನೇ ಒಂದು ಬೇರೆ ಆಯಾಮದಿಂದ ನೋಡ್ಬೇಕಾಗುತ್ತೆ. ಉಪನಿಷತ್ತುಗಳು ಜ್ಞಾನವನ್ನ, ವಿಜ್ಞಾನ ಮತ್ತು ತತ್ವಶಾಸ್ತ್ರದ ಗಡಿಗಳನ್ನು ಮೀರಿ ಹೇಗೆ ನೋಡುತ್ತವೆ ಅನ್ನೋದನ್ನ ಗಮನಿಸೋಣ. ಇಲ್ಲಿ ನೋಡಿ, ಇದೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ವಿಭಜನೆ. ಜ್ಞಾನದಲ್ಲಿ 3 ಕ್ಷೇತ್ರಗಳಿವೆ. ಮೊದಲನೇದು ನಮಗೆ ಗೊತ್ತಿರೋ ಸತ್ಯಗಳು, ಇದು ವಿಜ್ಞಾನದ ವ್ಯಾಪ್ತಿಗೆ ಬರುತ್ತೆ. ಎರಡನೇದು ತಿಳಿದುಕೊಳ್ಳಬಹುದು ಆದರೆ ಇನ್ನೂ ತಿಳಿದಿಲ್ಲ, ಇದು ತತ್ವಶಾಸ್ತ್ರದ ಕೆಲಸ. ಆದರೆ ಮೂರನೇದು ತಿಳಿದುಕೊಳ್ಳೋಕೆ ಅಸಾಧ್ಯವಾದದ್ದು, ಇದು ಧರ್ಮದ ಕ್ಷೇತ್ರ. ಉಪನಿಷತ್ತುಗಳ ಉದ್ದೇಶವೇ ಈ ತಿಳಿಯಲಾಗದ ಕ್ಷೇತ್ರದಿಂದ ಅರಿಯಲಾಗದ ಅನುಭವಕ್ಕೆ ನಮ್ಮನ್ನ ಕರ್ಕೊಂಡು ಹೋಗೋ ಒಂದು ಸೇತುವೆ ಆಗೋದು. ಹಾಗಿದ್ರೆ ಇದರ ಅರ್ಥ ಏನು ನೋಡಿ. ಇಲ್ಲಿ ಮುಖ್ಯವಾದ ಅಂಶ ಏನಂದ್ರೆ, ಇದು ಉತ್ತರಗಳನ್ನ ಹುಡುಕೋ ಪಯಣ ಅಲ್ಲ, ಬದಲಾಗಿ ನಮ್ಮ ಗ್ರಹಿಕೆಯನ್ನೇ ಪೂರ್ತಿಯಾಗಿ ಬದಲಾಯಿಸುವ ಒಂದು ಪ್ರಕ್ರಿಯೆ. ಉಪನಿಷತ್ತುಗಳು ಯಾವುದೋ ಸಮಸ್ಯೆಗೆ ಪರಿಹಾರ ಅಲ್ಲ, ಅದೊಂದು ಆಳವಾದ ಅನುಭವ. ಸರಿ, ಹಾಗಿದ್ರೆ ಈ ಅನುಭವವನ್ನ ಪಡ್ಕೊಳ್ಳೋದು ಹೇಗೆ? ಉಪನಿಷತ್ತುಗಳ ಪ್ರಕಾರ ಮೊದಲನೇ ಹೆಜ್ಜೆನೇ ಕೇಳಿಸ್ಕೊಳ್ಳೋದು. ಆದರೆ ಇದು ನಾವಂದ್ಕೊಂಡ ಹಾಗೆ ಸುಮ್ನೆ ಕಿವಿಯಿಂದ ಕೇಳೋದಲ್ಲ. ಇಲ್ಲಿ ಕೇಳೋದ್ರಲ್ಲೇ 3 ಬೇರೆ ಬೇರೆ ವಿಧಾನಗಳ ಬಗ್ಗೆ ಹೇಳಲಾಗಿದೆ. ಈ ಮಾತನ್ನ ಸ್ವಲ್ಪ ಗಮನಿಸಿ. ತರ್ಕ ಯಾವತ್ತೂ ಸಹಾನುಭೂತಿಯಿಂದ ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಇದು ಎಷ್ಟು ನಿಜ ಅಲ್ವಾ? ನಮ್ಮ ಬುದ್ಧಿ ಯಾವಾಗ್ಲೂ ವಾದ ಮಾಡೋಕೆ, ವಿಶ್ಲೇಷಣೆ ಮಾಡೋಕೆ ರೆಡಿಯಾಗಿರುತ್ತೆ. ಅದು ಒಪ್ಪುಕೊಳ್ಳೋಕೆ ಅಥವಾ ವಿರೋಧಿಸೋಕೆ ಕಾಯ್ತಾ ಇರುತ್ತೆ, ಆದ್ರೆ ತೆರೆದ ಮನಸ್ಸಿನಿಂದ ಸ್ವೀಕರಿಸೋದಿಲ್ಲ. ಕೇಳಿಸ್ಕೊಳ್ಳೋದ್ರಲ್ಲೇ ಇರೋ ಈ ಏರಿಕೆಯನ್ನ ನೋಡಿ. ಮೊದಲನೇ ಹಂತ ತರ್ಕ, ಅಂದ್ರೆ ನಮ್ಮ ಬುದ್ಧಿಯಿಂದ ವಿಶ್ಲೇಷಣೆ ಮಾಡೋದು. ಎರಡನೇ ಹಂತ ಭಾವನೆ, ಅಂದ್ರೆ ನಮ್ಮ ಹೃದಯದಿಂದ ಅನುಭವಿಸೋದು. ಆದ್ರೆ ಮೂರನೇ ಮತ್ತು ಕೊನೆಯ ಹಂತನೇ ಅಸ್ತಿತ್ವದಿಂದ ಕೇಳೋದು. ಇದು ಸಂಪೂರ್ಣ ಮೌನವಾಗಿ, ಯಾವುದೇ ವಿಶ್ಲೇಷಣೆ ಅಥವಾ ಭಾವನೆ ಇಲ್ಲದೆ ಕೇವಲ ಸಾಕ್ಷಿಯಾಗಿರೋದು. ಇದು ಬುದ್ಧಿಯಿಂದ ಹೃದಯಕ್ಕೆ, ಹೃದಯದಿಂದ ನಮ್ಮ ಇಡೀ ಅಸ್ತಿತ್ವಕ್ಕೆ ಸಾಗುವ ಒಂದು ಪಯಣ. ಹಾಗಿದ್ರೆ ಅಸ್ತಿತ್ವದಿಂದ ಕೇಳೋದು ಅಂದ್ರೆ ನಿಖರವಾಗಿ ಏನು? ಇದೊಂದು ಆಳವಾದ ನಿಷ್ಕ್ರಿಯ ಸ್ಥಿತಿ. ಅಂದ್ರೆ ಇಲ್ಲಿ ನೀವು ಏನನ್ನೂ ಮಾಡೋಕೆ ಪ್ರಯತ್ನಿಸ್ತಾ ಇಲ್ಲ, ಬದಲಿಗೆ ಎಲ್ಲವೂ ನಿಮ್ಮೊಳಗೆ ತಾನಾಗಿಯೇ ನಡೆಯೋಕೆ ಬಿಡ್ತಾ ಇದ್ದೀರಾ. ಇದು ಶುದ್ಧ, ಯಾವುದೇ ತೀರ್ಪು ಇಲ್ಲದ ಅರಿವಿನ ಒಂದು ಸ್ಥಿತಿ. ಆದ್ರೆ ಹೀಗೆ ಕೇಳಿಸ್ಕೊಳ್ಳೋಕೆ ಒಂದು ದೊಡ್ಡ ಅಡ್ಡಿ ಇದೆ. ಅದು ಯಾವ್ದು ಗೊತ್ತಾ? ಅದು ಬೇರೇನೂ ಅಲ್ಲ, ನಾವು ಮಾತಾಡೋ ಭಾಷೆ, ನಾವು ಬಳಸೋ ಪದಗಳು. ಪದಗಳು ಜ್ಞಾನಕ್ಕೆ ದಾರಿಯಾಗೋ ಬದಲು ಹೇಗೆ ತಾವೇ ಒಂದು ಗೋಡೆಯಾಗಬಹುದು ಅಂತ ಈಗ ನೋಡೋಣ. ಉಪನಿಷತ್ತುಗಳು ಏನ್ ಹೇಳತ್ತೆ ಅಂದ್ರೆ, ಪದಗಳು ಕೇವಲ ಉಪಕರಣಗಳು, ಅವೇ ಗಮ್ಯಸ್ಥಾನ ಅಲ್ಲ. ಅವು ಸತ್ಯದ ಕಡೆಗೆ ಬೆರಳು ತೋರಿಸ್ತವೆ, ಆದ್ರೆ ಅವೇ ಸತ್ಯ ಅಲ್ಲ. ಇದಕ್ಕೊಂದು ಅದ್ಭುತವಾದ ಉದಾಹರಣೆ ಇದೆ. ಅದೇನಂದ್ರೆ, ಪದಗಳು ಆಕಾಶದಲ್ಲಿರೋ ಚಂದ್ರನನ್ನ ತೋರಿಸೋ ಬೆರಳು ಇದ್ಹಾಗೆ. ಬೆರಳಿನ ಉದ್ದೇಶ ಚಂದ್ರನನ್ನ ತೋರಿಸೋದು ಅಷ್ಟೇ. ಆದ್ರೆ ನಾವು ಮಾಡೋ ತಪ್ಪೇನು ಗೊತ್ತಾ? ಚಂದ್ರನನ್ನ ನೋಡೋದು ಬಿಟ್ಟು ಬೆರಳನ್ನೇ ನೋಡ್ತಾ ಕೂತ್ಕೊಂಡ್ಬಿಡ್ತೀವಿ ಅಲ್ವಾ? ನಾವು ಪದಗಳಲ್ಲಿ, ಸಿದ್ಧಾಂತಗಳಲ್ಲಿ, ಪುಸ್ತಕಗಳಲ್ಲಿ ಸಿಕ್ಕಿ ಹಾಕ್ಕೊಂಡು ಅಸ್ಲಿ ಅನುಭವವನ್ನೇ ಮಿಸ್ ಮಾಡ್ಕೊಳ್ತೀವಿ. ಸರಿ, ಪದಗಳೇ ಒಂದು ಗೋಡೆ ಆದ್ರೆ ಹಾಗಿದ್ರೆ ದಾರಿ ಯಾವುದು? ಇಲ್ಲಿದಾನ್ ಉಪನಿಷತ್ತುಗಳು ನಮ್ಗೆ ಓಂ ಅನ್ನೋ ಒಂದು ಮಾಂತ್ರಿಕ ಕೀಲಿಯನ್ನೇ ಕೊಡುತ್ತೆ. ಇದು ಬ್ರಹ್ಮಾಂಡದ ಆಳವಾದ ಸತ್ಯವನ್ನ ತೆರೆಯೋ ಒಂದು ಸಾಧನ ಅಂತ ಹೇಳಲಾಗುತ್ತೆ. ಓಂ ಅಂದ್ರೆ ಸುಮ್ನೆ ಒಂದು ಅಕ್ಷರ ಅಲ್ಲ, ಅಥವಾ ಒಂದು ಶಬ್ದನೂ ಅಲ್ಲ. ಉಪನಿಷತ್ತುಗಳ ಪ್ರಕಾರ ಇದು ಇಡೀ ಬ್ರಹ್ಮಾಂಡದ ಮೂಲನಾದ. ಇದು ಒಂದೇ ಸರಿ ಒಂದು ಚಿಹ್ನೆ, ಒಂದು ಸಂಕೇತ, ಮತ್ತೆ ಅಸ್ತಿತ್ವದ ರಹಸ್ಯ ಬಾಗಿಲನ್ನ ತೆರೆಯೋ ಒಂದು ಕೀಲಿ. ಈ ಓಂ ಅನ್ನೋದು ನಮ್ಮ ಪ್ರಜ್ಞೆಯ ಬೇರೆ ಬೇರೆ ಹಂತಗಳನ್ನ ಪ್ರತಿನಿಧಿಸುತ್ತೆ. ಸಾಮಾನ್ಯವಾಗಿ ನಮ್ಗೆ 3 ಸ್ಥಿತಿಗಳು ಗೊತ್ತು. ನಾವ್ ಎಚ್ಚರ ಇರೋದು, ಕನಸು ಕಾಣೋದು, ಮತ್ತೆ ಗಾಢ ನಿದ್ದೆ ಮಾಡೋದು. ಆದ್ರೆ ಉಪನಿಷತ್ತುಗಳು ಇದಕ್ಕಿಂತ ಮುಂದೆ ಹೋಗುತ್ತೆ. 4ನೇ ಸ್ಥಿತಿ ಅಂದ್ರೆ ತುರಿಯ, ಅಂದ್ರೆ ಈ 3 ಸ್ಥಿತಿಗಳನ್ನ ಗಮನಿಸುವ ಸಾಕ್ಷಿ ಪ್ರಜ್ಞೆ. ಮತ್ತು 5ನೇ ಅಂತಿಮ ಹಂತದಲ್ಲಿ ಆ ಸಾಕ್ಷಿ ಪ್ರಜ್ಞೆಯೂ ಸಹ ಕರಗಿ ಬರೀ ಶುದ್ಧ ಅಸ್ತಿತ್ವ ಮಾತ್ರ ಉಳಿಯುತ್ತೆ. ಅಂದ್ರೆ ನೋಡಿ, ಓಂ ಅನ್ನೋದು ಬರೀ ಥಿಯರಿ ಅಲ್ಲ, ಇದು ಒಂದು ಪ್ರಾಕ್ಟಿಕಲ್ ಮೆಥಡ್. ಬ್ರಹ್ಮಾಂಡದ ಜೊತೆ ಒಂದಾಗೋಕೆ, ಆ ಮಹಾಸಾಗರವನ್ನ ಪ್ರವೇಶಿಸೋಕೆ ಇರೋ ಒಂದು ಬಾಗಿಲಿದ್ದಾಗೆ. ಸರಿ, ಇಷ್ಟೆಲ್ಲ ತಿಳ್ಕೊಂಡು ಮೇಲೆ ನಾವೀಗ ಅಂತಿಮ ಘಟ್ಟಕ್ಕೆ, ಅಂದ್ರೆ ಧ್ಯಾನದ ನಿಜವಾದ ಅರ್ಥ ಏನು ಅನ್ನೋದರ ಕಡೆಗೆ ಬರ್ತಾ ಇದ್ದೀವಿ.
ಸೂತ್ರವನ್ನ ನೋಡಿ. ಓಂ ಧ್ಯಾನವು ಅದರ ನಿರಂತರ ಚಿಂತನೆಯಾಗಿದೆ. ಇಲ್ಲಿ ಅದು ಅನ್ನೋ ಪದ ತುಂಬಾ ಮುಖ್ಯ. ಹಾಗಿದ್ರೆ ಅದು ಅಂದ್ರೇನು? ಸಾಮಾನ್ಯವಾಗಿ ನಾವು ವಸ್ತುಗಳನ್ನ ಇದು ಅಂತೀವಿ, ಜನಗಳನ್ನ ನೀನು ಅಂತೀವಿ. ಆದ್ರೆ ಅದು ಅಂದ್ರೆ ಈ ಎಲ್ಲವನ್ನೂ ಮೀರಿದ ಒಂದು ಸಮಗ್ರತೆ, ಇಡೀ ಅಸ್ತಿತ್ವ. ಸೊ ಧ್ಯಾನ ಅಂದ್ರೆ ಆ ಇಡೀ ಅಸ್ತಿತ್ವದ ಜೊತೆ ಒಂದಾಗೋ ನಿರಂತರ ಪ್ರಯತ್ನ. ಸರಿ, ಈಗ ಕೊನೆಯದಾಗಿ ಒಂದು ಶಾಕಿಂಗ್ ಆದ ವಿಷಯವನ್ನ ಉಪನಿಷತ್ತುಗಳು ನಮ್ಮ ಮುಂದೆ ಇಡುತ್ತೆ. ಇದು ನಮ್ಮ ಬಗ್ಗೆನೇ ನಮ್ಗೆ ಪ್ರಶ್ನೆ ಕೇಳಿಕೊಳ್ಳೋ ಹಾಗೆ ಮಾಡುತ್ತೆ. ನಾವೆಲ್ಲರೂ ಇದನ್ನ ಅನುಭವಿಸಿರ್ತೀವಿ ಅಲ್ವಾ? ಧ್ಯಾನದಲ್ಲಿ ಕೂತಾಗ ಆ ಸ್ಥಿತಿಯನ್ನ ಹಿಡಿದಿಟ್ಟುಕೊಳ್ಳೋದು ಯಾಕಿಷ್ಟೊಂದು ಕಷ್ಟ? ಒಂದು ಕ್ಷಣ ಸಮಾಧಾನವಾಗಿರ್ತೀವಿ, ಮರುಕ್ಷಣದಲ್ಲೇ ನಮ್ಮ ಯೋಚನೆಗಳು ಎಲ್ಲೆಲ್ಲೋ ಓಡುತ್ತೆ. ಯಾಕೆ ಹೀಗೆ? ಇದಕ್ಕೆ ಉಪನಿಷತ್ತುಗಳು ಕೊಡುವ ಉತ್ತರ ಏನಂದ್ರೆ, ನಾವು ಎಚ್ಚರವಾಗಿದ್ದೇವೆ ಅಂತ ಅಂದುಕೊಂಡಿದ್ದೇವಷ್ಟೇ. ಆದರೆ ನಾವು ನಿಜವಾಗ್ಲೂ ಒಂದು ರೀತಿ ಗಾಢ ನಿದ್ದೆಯಲ್ಲಿದ್ದೀವಿ. ಪ್ರತಿಯೊಬ್ಬರೂ ನಿದ್ರೆಯಲ್ಲಿದ್ದಾರೆ, ಪ್ರತಿಯೊಬ್ಬರೂ ನಿದ್ರೆಯಲ್ಲೇ ಚಲಿಸ್ತಿದ್ದಾರೆ ಅಂತ ನನಗೆ ಅರಿವಾಯಿತು. ಯೋಚನೆ ಮಾಡಿ, ನಾವು ಮಾಡೋ ಕೆಲಸ, ನಮ್ಮ ಮಾತು, ನಮ್ಮ ಸಂಬಂಧಗಳು ಎಲ್ಲವೂ ಒಂದು ಕನಸಿನ ಭಾಗ ಆಗಿದ್ರೆ? ಹಾಗಿದ್ರೆ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಮುಂದೆ ಉಳಿಯೋ ಒಂದೇ ಪ್ರಶ್ನೆ, ನಾವೆಲ್ಲರೂ ಒಂದು ಕನಸಿನಲ್ಲಿ ಬದುಕ್ತಾ ಇದ್ರೆ ನಿಜವಾಗಿಯೂ ಎಚ್ಚರಗೊಳ್ಳೋದಂದ್ರೆ ಏನು? ಅದಕ್ಕೇನ್ ಮಾಡ್ಬೇಕು? ಈ ಪ್ರಶ್ನೆ ಜೊತೆ ನಿಮ್ಮನ್ನ ಬಿಡ್ತಾ ಇದ್ದೀನಿ, ಯೋಚನೆ ಮಾಡಿ.